ನಾನು ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಮಾಡ್ತೀನಿ, ಆದರೂ ಕೂಡ ಯಾವಾಗಲೂ ಸುಸ್ತಾಗುತ್ತೆ. ನಿದ್ದೆನೂ ಕರೆಕ್ಟಾಗಿ ಮಾಡ್ತೀನಿ, ಆದರೂ ಸುಸ್ತಾಗುತ್ತೆ, ಹೇರ್ ಫಾಲ್ ಆಗುತ್ತೆ. ಈ ರೀತಿ ಸಮಸ್ಯೆಗಳು ನೀವು ಫೇಸ್ ಮಾಡ್ತಾ ಇದ್ರೆ ಈ ರೀಲ್ ನಿಮಗೋಸ್ಕರ. ನಿಮಗೆ ಅಯನ್ ಡೆಫಿಷಿಯನ್ಸಿ ಇರ್ಬೋದು. ಅಯನ್ ನಮ್ಮ ಲಂಗ್ಸಿಂದ ಆಕ್ಸಿಜನನ್ನು ಕ್ಯಾರಿ ಮಾಡಿ ಬಾಡಿಯ ಪ್ರತಿಯೊಂದು ಸೆಲ್ಲಿಗೆ ತಲುಪಿಸುವಂಥ ಕೆಲಸನ ಹಿಮೋಗ್ಲೋಬಿನ್ ಮೂಲಕ ಮಾಡುತ್ತೆ. ಅಯನ್ ಕಮ್ಮಿ ಆದರೆ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಆಕ್ಸಿಜನ್ ಕಡಿಮೆ ಆಗುತ್ತೆ, ಖಂಡಿತ ನಮಗೆ ಸುಸ್ತಾಗುತ್ತೆ. ಸೊ ಅಯನನ್ನು ಇನ್ಕ್ರೀಸ್ ಮಾಡೋದ್ರ ಮೇಲೆ ನಾವು ಫೋಕಸ್ ಮಾಡಬೇಕು. ಅಯನ್ ರಿಚ್ ಫುಡ್ಸ್ ಯಾವ್ದು ಅಂತ ನೋಡೋಣ. ವೆಜಿಟೇಬಲ್ಸ್ ಅಲ್ಲಿ ನೋಡಿದ್ರೆ ಹಸಿರು ಸೊಪ್ಪುಗಳು, ಪಾಲಕ್ ಆಗಿರ್ಬೋದು, ಹರಿವೆ ಸೊಪ್ಪು, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಅದರ ಜೊತೆಗೆ ಮೆಂತೆ ಸೊಪ್ಪು, ಇವೆಲ್ಲನ ನೀವು ಯೂಸ್ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಅಲ್ಲಿ ಡೇಟ್ಸ್, ಅಂಜೀರ್ ಮತ್ತು ಬ್ಲ್ಯಾಕ್ ರೇಸಿನ್ಸ್ ಅಂತ ಏನಿರ್ತೀವಿ, ಒಣ ಕಪ್ಪು ದ್ರಾಕ್ಷಿ, ಇದನ್ನ ಯೂಸ್ ಮಾಡ್ಬೋದು. ರಾಗಿ ನಿಮ್ಮ ಡಯಟ್ ಅಲ್ಲಿ ಆದಷ್ಟು ಇನ್ಕ್ಲೂಡ್ ಮಾಡಿ. ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್ ವೆನ್ ಯು ಟೇಕ್ ಅಯನ್ ರಿಚ್ ಫುಡ್. ಅಯನ್ ರಿಚ್ ಫುಡ್ಸ್ ಅನ್ನ ವೈಟಮಿನ್ ಸಿ ಜೊತೆ ಪೇರ್ ಮಾಡಿ ನಿಮ್ಮ ಬಾಡಿಗೆ ಅದು ಬೆಟರ್ ಅಬ್ಸಾರ್ಬ್ ಆಗುತ್ತೆ. ಆರೆಂಜ್, ನೆಲ್ಲಿಕಾಯಿ, ಪೇರಳೆ ಹಣ್ಣು, ಈ ರೀತಿ ವೈಟಮಿನ್ ಸಿ ಜೊತೆ ಅಯನ್ ರಿಚ್ ಫುಡ್ಸ್ ಅನ್ನ ನೀವು ತಗೊಳ್ಬೇಕು. ಅಯನ್ ರಿಚ್ ಫುಡ್ಸ್ ಅನ್ನ ತಗೊಳ್ಳೋ 1-2 ಗಂಟೆ ಹಿಂದೆ ಮುಂದೆಯಲ್ಲಿ ಯಾವುದೇ ಕ್ಯಾಲ್ಸಿಯಂ ಪದಾರ್ಥವನ್ನ ನೀವು ತಗೊಳ್ಬಾರ್ದು. ಹಾಲು, ಟೀ, ಕಾಫಿ ಅಥವಾ ಯಾವುದೇ ಕ್ಯಾಲ್ಸಿಯಂ ಇರೋ ಫುಡ್ ಅನ್ನ ಅವಾಯ್ಡ್ ಮಾಡಿ. ನಿಮ್ಮ ಹಿಮೋಗ್ಲೋಬಿನ್ ಸ್ವಲ್ಪ ಕಡಿಮೆ ಇದ್ರೆ ನೀವು ಡಯಟರಿ ಅಯನ್ ಇಂಟೇಕ್ ಇಂದಾನೆ ನೀವು ಸರಿ ಮಾಡ್ಕೊಳ್ಬಹುದು. ಬಟ್ ಬಿಲೋ 9 ಇದ್ರೆ ನಿಮಗೆ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಬಿಲೋ 6 ಇದ್ರೆ ಇಟ್ಸ್ ವೆರಿ ಡೇಂಜರಸ್. ನಿಮಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಬೇಕಾಗಬಹುದು. ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇದೇ ರೀತಿ ಕ್ವಿಕ್ ಹೆಲ್ತ್ ಟಿಪ್ಸ್ಗೆ ಸ್ಯಾಮ್ ಕ್ಯಾಮ್ ಸ್ಟೋರೀಸ್ನ ಫಾಲೋ ಮಾಡಿ. ಅಂಡ್ ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ.